ಹಲೋ, ದಿಸ್ ಡಾಕ್ಟರ್ ಪ್ರವೀಣ್ ರಾಮಚಂದ್ರ. ಈ ವಿಡಿಯೋದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಏನು, ಅದ್ರ ಫಂಕ್ಷನ್ ಏನು ಅಂತ ಹೇಳ್ತೇನೆ. ಈಗ ಥೈರಾಯ್ಡ್ ಗ್ಲ್ಯಾಂಡ್ ಬಂದ್ಬಿಟ್ಟು ಒಂದು ಎಂಡೋಕ್ರೈನ್ ಗ್ಲ್ಯಾಂಡು. ಅದು ನಿಮ್ಮ ಕತ್ತು ಮುಂಭಾಗದಲ್ಲಿರುತ್ತೆ. ಅದು ರೈಟ್ ಲೋಬ್ ಅಂತ ಇರುತ್ತೆ, ಲೆಫ್ಟ್ ಲೋಬ್ ಅಂತ 2 ಲೋಬ್ಸ್ ಇರುತ್ತೆ. ಮತ್ತು ಮಧ್ಯದಲ್ಲಿ ಒಂದು ಕನೆಕ್ಟ್ ಮಾಡೋಕ್ಕೊಂದು ಇಸ್ಟಮಸ್ ಅಂತ ಇರುತ್ತೆ. ಇದು T3 T4 ಅಂತ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. T3 T4 ಹಾರ್ಮೋನ್ಸು ಥೈರಾಯ್ಡ್ ಹಾರ್ಮೋನ್ಸು. ದೀಸ್ ಆರ್ ದ ಮೆಟಬಾಲಿಕ್ ಹಾರ್ಮೋನ್ಸು. ಬಾಡಿಲಿ ಪ್ರತಿಯೊಂದು ಆ್ಯಕ್ಷನ್ಗೂ ಥೈರಾಯ್ಡ್ ಹಾರ್ಮೋನ್ ಬೇಕು. ಈಗ ಹಾರ್ಟ್ ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ನಾರ್ಮಲ್ ಇದ್ದರೆ ಹಾರ್ಟ್ ಬೀಟ್ ನಾರ್ಮಲ್ ಇರುತ್ತೆ. ಥೈರಾಯ್ಡ್ ಲೆವೆಲ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಬಂದರೆ, ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತೀವಲ್ಲ, ಅದು ಬಂದರೆ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ. ಅದೇ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಕಮ್ಮಿ ಇದೆ, ಲೋ ಇದ್ದರೆ ಏನಾಗುತ್ತೆ, ಹಾರ್ಟ್ ಬೀಟ್ ಸ್ಲೋ ಆಗುತ್ತೆ. ಸೊ ಹಾಗಾಗಿ ಇದು ಮೆಟಬಾಲಿಕ್ ಹಾರ್ಮೋನ್. ಇವನು ಇದರಲ್ಲೂ ಅಷ್ಟೇ, ಇಂಟೆಸ್ಟೈನಲ್ಲೂ ಅಷ್ಟೇ. ಥೈರಾಯ್ಡ್ ಲೆವೆಲ್ ಹಾರ್ಮೋನ್ ಜಾಸ್ತಿ ಇದ್ದರೆ ಮೋಷನ್ ಜಾಸ್ತಿ ಆಗುತ್ತೆ ಫ್ರೀಕ್ವೆಂಟಾಗಿ. ಅದೇ ಥೈರಾಯ್ಡ್ ಹಾರ್ಮೋನ್ ಲೋ ಆದರೆ ಇಂಟೆಸ್ಟೈನ್ ಮೂವ್ ಆಗೋಲ್ಲ, ತುಂಬ ಸ್ಲೋ ಮೂವ್ ಆಗುತ್ತೆ. ಹಂಗಾಗ್ಬಿಟ್ಟು ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಮೆಟಬಾಲಿಕ್ ಹಾರ್ಮೋನ್ಸ್ ಇನ್ ಅವರ್ ಬಾಡಿ. ಥ್ಯಾಂಕ್ ಯು.